ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ. ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. job.namaskara.india.com ಅಂತ ಸರ್ಚ್ ಮಾಡಿದ್ರೆ ಸಾಕು ಸ್ನೇಹಿತರೆ, ಈ ಒಂದು ವೆಬ್ಸೈಟ್ ಸಿಗುತ್ತೆ. ಓಕೆನಾ. ಸೊ ಇವತ್ತು ನಾನು ನಿಮಗೆ ಬ್ಯಾಂಕಿಂಗ್ ಹುದ್ದೆ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ. ಬ್ಯಾಂಕಿಂಗ್ ಅಂತ ಹೇಳಿದ ತಕ್ಷಣ ಕೆನರಾ ಬ್ಯಾಂಕ್. ಓಕೆನಾ. ಕೆನರಾ ಬ್ಯಾಂಕ್ ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಕೆನರಾ ಬ್ಯಾಂಕ್ ಅಲ್ಲಿ ನಿಮಗೆ ಸ್ಪೆಷಲಿಸ್ಟ್ ಆಫೀಸರ್ ಆಗಿ ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. 60 ಹುದ್ದೆಗಳನ್ನ ಕರೆದಿದ್ದಾರೆ. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನೂ ಯಾರಾದ್ರೂ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನ ಬಿಡ್ತಾ ಇರ್ತೀನಿ. ಇದರಲ್ಲಿ ಈಗ ತುಂಬಾ ಜಾಸ್ತಿ ಜಾಬ್ ನೋಟಿಫಿಕೇಶನ್ಗಳು ಬರ್ತಾ ಇದಾವೆ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮಗೆ ಆದಷ್ಟು ಬೇಗ ತಿಳಿಯುತ್ತೆ ಸ್ನೇಹಿತರೆ. ಓಕೆನಾ. ನಮ್ಮ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು, ಹಾಗೆ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ. ಅವೆರಡಕ್ಕೂ ಜಾಯ್ನ್ ಆಗಬಹುದು ಸ್ನೇಹಿತರೆ. ಜಾಯ್ನ್ ಆದ್ರೆ ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಅಲ್ಲೂ ಕೂಡ ಸಿಗ್ತಾ ಇರುತ್ತೆ ಸ್ನೇಹಿತರೆ. ಓಕೆನಾ. ಈ ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ, ಯಾರ್ಯಾರು ಬ್ಯಾಂಕಿಂಗ್ ಹುದ್ದೆಯಲ್ಲಿ ಕೆಲಸ ಮಾಡಬೇಕು ಅಂತ ಇದಾರೋ ಅವರಿಗೆ. ಓಕೆನಾ. ಸೊ ಇವತ್ತು ನಾನು ನಿಮಗೆ ಕೆನರಾ ಬ್ಯಾಂಕ್ ಅಲ್ಲಿ ಕರೆದಿರುವಂತಹ ಸ್ಪೆಷಲಿಸ್ಟ್ ಆಫೀಸರ್ ಬಗ್ಗೆ ತಿಳಿಸ್ಕೊಳಕ್ ಬಂದಿದ್ದೀನಿ ಸ್ನೇಹಿತರೆ. ಓಕೆನಾ. 60 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಓಕೆನಾ ಸ್ನೇಹಿತರೆ. ಇಲ್ಲಿ ನೋಡಿ, ಇದ್ರದ್ದು ಏನು ವೇಕೆನ್ಸಿ ಡೀಟೇಲ್ಸ್ ಅಂತ ಹೇಳಿದ್ರೆ ನೋಡಿ, ಅಪ್ಲಿಕೇಶನ್ ಡೆವಲಪರ್ಸ್ ಗೆ 7 ವೇಕೆನ್ಸಿ, ಕ್ಲೌಡ್ ಅಡ್ಮಿನಿಸ್ಟ್ರೇಟರ್ 2 ವೇಕೆನ್ಸಿ, ಕ್ಲೌಡ್ ಸೆಕ್ಯೂರಿಟಿ ಅನಲಿಸ್ಟ್ 2 ವೇಕೆನ್ಸಿ, ಡೇಟಾ ಅನಲಿಸ್ಟ್ 1, ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ 9, ಡೇಟಾ ಇಂಜಿನಿಯರ್ 2, ಡೇಟಾ ಮೈನಿಂಗ್ ಎಕ್ಸ್ಪರ್ಟ್ 2, ಡೇಟಾ ಸೈಂಟಿಸ್ಟ್ 2, ಅದಂತರ ಎಥಿಕಲ್ ಹ್ಯಾಕರ್ ಅಂಡ್ ಪೆನಿಟ್ರೇಷನ್ ಟೆಸ್ಟಿಂಗ್ 1, ಇಟಿಎಲ್ ಎಕ್ಸ್ಟ್ರಾಕ್ಟ್ ಟ್ರಾನ್ಸ್ಫಾರ್ಮ್ ಅಂಡ್ ಲೋಡ್ ಸ್ಪೆಷಲಿಸ್ಟ್ 2, ಮತ್ತೆ ಜಿಆರ್ಸಿ 1, ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಅನಲಿಸ್ಟ್ 2, ಮತ್ತೆ ನೆಟ್ವರ್ಕ್ ಅಡ್ಮಿನಿಸ್ಟ್ರೇಟರ್ 6, ನೆಟ್ವರ್ಕ್ ಸೆಕ್ಯೂರಿಟಿ ಅನಲಿಸ್ಟ್ 1, ಆಫೀಸರ್ ಐಟಿ ಎಪಿಐ ಮ್ಯಾನೇಜ್ಮೆಂಟ್ ಅವರು 3, ಆಫೀಸ್ ಐಟಿ ಡೇಟಾಬೇಸ್ ಪಿಎಲ್ ಅಂಡ್ ಎಸ್ಕ್ಯೂಎಲ್ ಅವರು 2, ಡೇಟಾ ಡಿಜಿಟಲ್ ಬ್ಯಾಂಕಿಂಗ್ ಅಂಡ್ ಎಮರ್ಜಿಂಗ್ ಪೇಮೆಂಟ್ಸ್ ಅವರು 3, ಮತ್ತೆ ಪ್ಲಾಟ್ಫಾರ್ಮ್ ಅಡ್ಮಿನಿಸ್ಟ್ರೇಟರ್ 1, ಪ್ರೈವೇಟ್ ಕ್ಲೌಡ್ ಅಂಡ್ ವಿಎಂ ವೇರ್ ಅಡ್ಮಿನಿಸ್ಟ್ರೇಟರ್ 1, ಎಸ್ಒಸಿ ಅನಲಿಸ್ಟ್ 2, ಅದಂತರ ಸೋಷಿಯಲ್ ಆರ್ಕಿಟೆಕ್ಚರ್ 1, ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ 8 ಇದೆ. ಟೋಟಲ್ 60 ವೇಕೆನ್ಸಿಗಳನ್ನ ಕರೆದಿರುವಂತದ್ದು ಸ್ನೇಹಿತರೆ. ಓಕೆನಾ. ಹಾಗೆ ಇದ್ರದ್ದು ಏಜ್ ಲಿಮಿಟ್ ಏನು ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ 35 ವರ್ಷ ಏಜ್ ಲಿಮಿಟ್ ಆಗಿರುತ್ತೆ ಸ್ನೇಹಿತರೆ. ಓಕೆನಾ. ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದು ನೀವು ಇಂಜಿನಿಯರಿಂಗ್ ಮುಗಿಸಿರ್ಬೇಕಾಗತ್ತೆ. ಇಂಜಿನಿಯರಿಂಗ್ ಅಲ್ಲಿ ಅಥವಾ ಟೆಕ್ನಾಲಜಿ ಏನು ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ ಐಟಿ ಅಥವಾ ಎಲೆಕ್ಟ್ರಾನಿಕ್ಸ್. ಓಕೆನಾ ಸ್ನೇಹಿತರೆ. ಅಥವಾ ನಿಮ್ಮ ಪೋಸ್ಟ್ ಗ್ರಾಜುಯೇಷನ್ ಆಗಿದ್ರು ಓಕೆ ಸ್ನೇಹಿತರೆ. ಓಕೆನಾ. ಇದ್ರದಕ್ಕೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀಸ್ ಇಲ್ಲ ಸ್ನೇಹಿತರೆ. ಫ್ರೀ ಆಗಿ ಎಲ್ಲರೂ ಅಪ್ಲೈ ಮಾಡಬಹುದು. ಓಕೆನಾ. ಲಾಸ್ಟ್ ಡೇಟ್ ಬಂದು 24/1/2025 ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕೆಂದ್ರೆ ಲಾಸ್ಟ್ ಡೇಟ್ ಹತ್ರ ಬಂದಿದ್ದ ಹಾಗೇನೆ ವೆಬ್ಸೈಟ್ ಸರ್ವರ್ ಸ್ಲೋ ಆಗಿರುತ್ತೆ. ಓಕೆನಾ. ನಿಮ್ಗೆ ಅವಾಗ ಫಿಲ್ ಅಪ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಹೇಗೆ ಮಾಡೋದು ಅಂತಿದ್ರೆ ಆನ್ಲೈನ್ ಅಪ್ಲೈ ಅಂತ ಇದೆ. ಇದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಬೇಕು. ಮಾಡಿರೋರು ರಿಜಿಸ್ಟ್ರೇಷನ್ ಯೂಸರ್ ನೇಮು ಮತ್ತೆ ಪಾಸ್ವರ್ಡ್ 2 ಹಾಕಿ ಅಪ್ಲಿಕೇಶನ್ ಫಿಲ್ ಅಪ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ನೋಡಿ, ಕ್ಲಿಕ್ ಹಿಯರ್ ಅಂತ ಕೊಟ್ಟಿದ ತಕ್ಷಣ ನಿಮ್ಮ ಫುಲ್ ನೇಮು, ಅದಾದ ನಂತರ ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ಐಡಿ ಇದಿಷ್ಟು ಕೊಟ್ಟು ನೀವು ಸಬ್ಮಿಟ್ ಮಾಡ್ಬೇಕಾಗಿರುತ್ತೆ. ಓಕೆನಾ. ಅದಾದ ನಂತರ ನಿಮ್ಮ ಫೋಟೋ ಸಿಗ್ನೇಚರ್ನ ರೆಡಿಯಾಗಿ ಇಟ್ಕೊಂಡು ಸಾಫ್ಟ್ ಕಾಪಿನ. ಓಕೆನಾ. ಸಾಫ್ಟ್ ಕಾಪಿ ರೆಡಿಯಾಗಿ ಇಟ್ಕೊಂಡಿದ ನಂತರ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಹಾಗೆ ನಿಮ್ಮ ಎಲ್ಲ ಎಜುಕೇಶನ್ ಡೀಟೇಲ್ಸ್ ಮತ್ತೆ ನಿಮ್ಮ ಫುಲ್ ಫಾದರ್ ನೇಮ್, ಮದರ್ ನೇಮ್, ಏಜ್ ಎಲ್ಲದನ್ನು ಇಲ್ಲಿ ನೀವು ಅಪ್ಲಿಕೇಶನ್ ಫಿಲ್ ಅಪ್ ಮಾಡ್ಬೇಕಾಗಿರುತ್ತೆ. ಅದ ನಂತರ ಒಂದ್ಸತಿ ಚೆಕ್ ಮಾಡೋದಿರುತ್ತೆ ಪ್ರಿವ್ಯೂ ಅಲ್ಲಿ. ಓಕೆ, ಎಲ್ಲ ಕರೆಕ್ಟ್ ಆಗಿದೆಯಾ ಇಲ್ವೋ ಅಂತ ಹೇಳ್ಬಿಟ್ಟು. ಅದಾದ ನಂತರ ನೀವು ನೋಟಿಫಿಕೇಶನ್ ಅಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಹೇಳಿದ್ರೆ ಆ ಡಾಕ್ಯುಮೆಂಟ್ಸ್ ನ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ. ಓಕೆ ಸ್ನೇಹಿತರೆ. ಸೊ ಏನು ನೋಟಿಫಿಕೇಶನ್ ಚೆಕ್ ಮಾಡೋಣ ಅಂತ ಹೇಳಿದ್ರೆ, ನೋಟಿಫಿಕೇಶನ್ ಅಲ್ಲಿ ನಿಮಗೆ ಫುಲ್ ಡೀಟೇಲ್ ಆಗಿ ಕೊಟ್ಟಿರ್ತಾರೆ ಸ್ನೇಹಿತರೆ. ನಾನು ಬ್ರೀಫ್ ಆಗಿ ಅಲ್ಲಿ ಕೊಟ್ಟಿದ್ದೆ. ಓಕೆನಾ. ಸೊ ಕೆನರಾ ಬ್ಯಾಂಕ್ ಅಲ್ಲಿ ಕರೆದಿರೋಂಥದ್ದು ಎಂಗೇಜ್ಮೆಂಟ್ ಆಫ್ ಸ್ಪೆಷಲಿಸ್ಟ್ ಆಫೀಸರ್ ಆನ್ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಕರೆದಿರೋ ಸ್ನೇಹಿತರೆ. ಓಕೆ, ಓವರ್ ವಿತ್ 9600 ಆಲ್ ಓವರ್ ಬೆಂಗಳೂರು ಮತ್ತೆ ಆಲ್ ಓವರ್ ಇಂಡಿಯಾದಲ್ಲಿ ಕರೆದಿರೋಂಥದ್ದು. ನೋಡಿ, ಕೆನರಾ ಬ್ಯಾಂಕ್ ಹೆಡ್ ಆಫೀಸ್ ಇನ್ ಬೆಂಗಳೂರು ಅಂಡ್ ಗ್ಲೋಬಲ್ ಪ್ರೆಸೆನ್ಸ್ ವಿತ್ 9600 ಬ್ರಾಂಚಸ್. ಓಕೆನಾ. ಸೊ ಇದರ ಲಾಸ್ಟ್ ಬಂದು 24ನೇ ತಾರೀಕು ಹೇಳಿದ ಹಾಗೇನೆ ಇದೆ. ಆನ್ಲೈನ್ ಟೆಸ್ಟ್ ಕೂಡ ಇರುತ್ತೆ. ಯಾರು ಶಾರ್ಟ್ ಲಿಸ್ಟ್ ಆಗ್ತಾರೋ ಅವ್ರಿಗೆ ಆನ್ಲೈನ್ ಟೆಸ್ಟ್ ಇರುತ್ತೆ ಸ್ನೇಹಿತರೆ. ಓಕೆನಾ. ಅದ ನಂತರ ನೋಡಿ, ಈ ಒಂದು ಪೋಸ್ಟ್ಗಳು ಯಾರ್ಯಾರಿಗೆ ರಿಸರ್ವೇಶನ್ ಏನಿದೆ ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಏಜ್ ಲಿಮಿಟ್ 35 ಇದೆ. ಓಕೆನಾ ಸ್ನೇಹಿತರೆ. ಹಾಗೆ ನೀವು ಏನಾದರೂ ಏಜ್ ರಿಲ್ಯಾಕ್ಸೇಷನ್ಸ್ ಅದು ಇದು ಚೂಸ್ ಮಾಡ್ತಾ ಇದ್ರೆ ಅದು ಕೂಡ ಅಪ್ಲಿಕೇಬಲ್ ಇದೆ ಸ್ನೇಹಿತರೆ. ಓಕೆನಾ. ಅದ ನಂತರ ನೀವು ಏನು ಇದು ಏನೇನು ಲ್ಯಾಂಗ್ವೇಜ್ ಗೊತ್ತಿರಬೇಕು ಅಂತ ಹೇಳಿದ್ರೆ, ಕ್ಯಾಂಡಿಡೇಟ್ ಶಲ್ ರಿಕ್ವೈರ್ ವರ್ಕಿಂಗ್ ನಾಲೆಜ್ ಇನ್ ಹಿಂದಿ ಇಫ್ ನಾಟ್ ಪಾಸಿಬಲ್ ಪೊಸೆಸ್ಡ್ ಆಲ್ರೆಡಿ
ಬಿಫೋರ್ ಕಂಪ್ಲೀಷನ್ ಆಫ್ ಪ್ರೊಬೇಷನ್ ಪೀರಿಯಡ್. ಓಕೆನಾ? ಅಂದ್ರೆ ಇದೇನು ಹಿಂದಿ ಲ್ಯಾಂಗ್ವೇಜ್ ಅಂತ ಏನ್ ಕೇಳ್ತಾ ಇದಾರೆ ಅಂತ ಹೇಳಿದ್ರೆ, ನೀವು ಬೇರೆ ಸ್ಟೇಟ್ ಅಲ್ಲಿ ಅಪಾಯಿಂಟ್ ಆದಾಗ ಬೇಕಾಗುತ್ತೆ ಈ ಹಿಂದಿ ಲ್ಯಾಂಗ್ವೇಜ್, PPL ಇದ್ದಾಗ ನೀವು ಕ್ಲಿಯರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ? ಹಾಗೆ ರಿಸರ್ವೇಶನ್ ಎಲ್ಲರಿಗೂ ರಿಸರ್ವೇಶನ್ಸ್ ಇದೆ ಸ್ನೇಹಿತರೆ, ಆದಷ್ಟು ಅಪ್ಲೈ ಮಾಡಿ. ಅದ ನಂತರ ನೀವು ಏನಪ್ಪ ಇದು ಟೆಸ್ಟ್, ಆನ್ಲೈನ್ ಟೆಸ್ಟ್ ಏನಿದೆ ಅಂತ ಹೇಳಿದ್ರೆ, ನಡಿ ಸೂಟಬಲ್ ಮೆಂಬರ್ ಆಫ್ 1:6 ಲಿಸ್ಟ್ ಆಫ್ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ಇನ್ ದ ಆನ್ಲೈನ್ ಟೆಸ್ಟ್. ಓಕೆನಾ? ಇದು ಪ್ರೊಫೆಷನಲ್ ಲ್ಯಾಂಗ್ವೇಜ್ ಇನ್ ಏರಿಯಾ ಆಫ್ ಸ್ಪೆಷಲೈಸೇಷನ್ 75 ಮಾರ್ಕ್ಸ್ ಇರುತ್ತೆ. 75 ಮಾರ್ಕ್ಸ್ಗೆ 75 ಕ್ವಶನ್ಸ್. ಲಾಜಿಕಲ್ ರೀಸನಿಂಗ್ 25 ಮಾರ್ಕ್ಸ್, 25 ಕ್ವಶನ್ಸ್ ಇರುತ್ತೆ ಸ್ನೇಹಿತರೆ. ಓಕೆನಾ? ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಇರುತ್ತೆ. ಓಕೆನಾ? ದೇರ್ ವಿಲ್ ಬಿ ನೆಗೆಟಿವ್ ಮಾರ್ಕಿಂಗ್ ಫಾರ್ ರಾಂಗ್ ಆನ್ಸರ್. ಓಕೆನಾ? ಸೊ ನೆಗೆಟಿವ್ ಮಾರ್ಕಿಂಗ್ ರಾಂಗ್ ಆನ್ಸರ್ಸ್ ಇರುತ್ತೆ. 0.25 ಮಾರ್ಕ್ಸ್ ನ ಕಟ್ ಮಾಡ್ತಾರೆ ರಾಂಗ್ ಆನ್ಸರ್ಸ್ಗೆ ಪೆನಾಲ್ಟಿ. ಓಕೆನಾ? ಅದಂತರ ನೀವು 2 ಅವರ್ ಒಳಗಡೆ ಈ ಒಂದು ಟೆಸ್ಟ್ ನೀವು ಕ್ಲಿಯರ್ ಮಾಡ್ಬೇಕಾಗಿರುತ್ತೆ. ಆನ್ಲೈನ್ ಅಲ್ಲೇ ಇರುತ್ತೆ. ಸೊ ಏನಾದ್ರೂ ಒಂದು ಲ್ಯಾಪ್ಟಾಪ್ ಅನ್ನ ನೀವು ಇಟ್ಕೋಬೇಕಾಗಿರುತ್ತೆ, ಅಥವಾ ಅವರು ಕರೆದಿರುವಂತಹ ಸೆಂಟರ್ಗೆ ಹೋಗ್ಬೇಕಾಗಿರುತ್ತೆ. ಓಕೆನಾ? ನೋಡಿ, ಎಕ್ಸಾಮಿನೇಷನ್ ಸೆಂಟರ್ ಫಾರ್ ಆನ್ಲೈನ್ ಟೆಸ್ಟ್. ಸೊ ಈ ಒಂದು ಎಕ್ಸಾಮಿನೇಷನ್ ಸೆಂಟರ್ ಎಲ್ಲೆಲ್ಲಿ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ನೋಡಿ. ಆಲ್ ಓವರ್ ಇಂಡಿಯಾದಲ್ಲಿ ಕರೆದಿದ್ದಾರೆ. ಬೆಂಗಳೂರಲ್ಲಿ ಇದೆ. ಓಕೆನಾ? ಹಾಗೆ ನೀವು ಹೈದರಾಬಾದ್ ಅಲ್ಲಿ ಇದೆ, ಗುವಾಹಟಿ, ಪಣಜಿ, ಭುವನೇಶ್ವರ, ಚೆನ್ನೈ, ಈ ರೀತಿ ಎಲ್ಲ ಪ್ರತಿಯೊಂದು ರಾಜ್ಯಗಳದ್ದನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ? ಹಾಗೆ ನೀವು ಇನ್ನಷ್ಟು ಏನಾದ್ರೂ ಮಾಹಿತಿ ಬೇಕು ಅಂತ ಹೇಳಿದ್ರೆ ಆದಷ್ಟು ಕಮೆಂಟ್ ಮಾಡಿ ಸ್ನೇಹಿತರೆ. ಕಮೆಂಟ್ ನಲ್ಲಿ ನಿಮಗೆ ಎಲ್ಲ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಓಕೆನಾ? ಸೊ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ನ. ಇನ್ನು ನೀವು ಏನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀನಿ ಸ್ನೇಹಿತರೆ. ಓಕೆನಾ? ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.